ಭಾರತದ ಗಡಿಯಲ್ಲಿರುವಂಥ ಟಿಬೆಟಿನ ಗ್ರೇಟ್ ಬೆಂಡ್ನಲ್ಲಿ ಚೀನಾ ಕಟ್ಟಲಿಕ್ಕೆ ಶುರು ಮಾಡಿರುವಂಥ 50 ಗಿಗಾವ್ಯಾಟ್ ಬೃಹತ್ ಅಣೆಕಟ್ಟಿನಿಂದ ಬ್ರಹ್ಮಪುತ್ರ ನದಿಯ ಕೆಳಹರಿವಿನ ದೇಶಗಳು ಭಾರತ ಮತ್ತು ಬಾಂಗ್ಲಾದೇಶ ಸೇರಿದಂತೆ ಭಾರತದ ಕೆಳಹರಿವಿನ ದೇಶಗಳು ವ್ಯವಸಾಯ, ಪಶುಸಂಗೋಪನೆ, ಜೀವವೈವಿಧ್ಯ ಹಾಗೂ ವಾಸಸ್ಥಳಗಳ ಮೇಲೆ ಉಂಟಾಗಬಹುದಾದಂಥ ಪರಿಣಾಮಗಳ ಬಗ್ಗೆ ತೀವ್ರವಾದಂಥ ಆತಂಕ ವ್ಯಕ್ತ ಆಗಿದೆ. ನೀರನ್ನು ಅಸ್ತ್ರದಂತೆ ಬಳಸುವ ಭೀತಿಯೊಂದಿಗೆ ಭೂಕಂಪ ಹಾಗೂ ಭೂಕುಸಿತದ ಸ್ಫೋಟದ ವಲಯದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಈ ಅಣೆಕಟ್ಟು ಬಿರುಕು ಬಿಡುವಂಥ ಅಪಾಯ ಇದ್ದೇ ಇದೆ. ಇದಕ್ಕೆ ನಾವು ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು? ಅಣೆಕಟ್ಟುಗಳು ಜಗತ್ತಿನಾದ್ಯಂತ ಎಬ್ಬಿಸಿರುವಂಥ ಅವಾಂತರಗಳು ಏನೇನು? ಅಣೆಗಳಿಂದ ಈವರೆಗೆ ಸಾವು ನೋವುಗಳ ಸಂಖ್ಯೆ ಎಷ್ಟು ಆಗಿದೆ? ಅಭಿವೃದ್ಧಿಯ ಹೆಸರಿನಲ್ಲಿ ಬೃಹತ್ ನೀರಾವರಿ ಯೋಜನೆಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸುರಿಯೋ ಬದಲು ಬೇರೆ ಪರ್ಯಾಯಗಳು ಇಲ್ವೇ ಎಂಬಿತ್ಯಾದಿ ಸಂಗತಿಗಳನ್ನು ಈ ವಿಶೇಷ ಕಾರ್ಯಕ್ರಮದ ಮೂಲಕ ಚರ್ಚಿಸಲಿಕ್ಕೆ ಮುಂದಾಗಿದ್ದೇನೆ. ನಮಸ್ಕಾರ, ನಾನು ರಾಧಾಕೃಷ್ಣ ಬರ್ತಿ. ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾನು ಈಗಾಗಲೇ ಚೀನಾ ಬ್ರಹ್ಮಪುತ್ರ ನದಿಗೆ ಕಟ್ಟಲಿಕ್ಕೆ ಹೊರಟಿರುವಂಥ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟುಗಳ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಮತ್ತು ಅದರಿಂದ ಆಗುವಂಥ ಅಪಾಯಗಳು ಏನೇನು, ಭಾರತ ಎದುರಿಸಬೇಕಾದಂಥ ಸವಾಲುಗಳೇನು ಎಂಬಿತ್ಯಾದಿ ವಿವರಗಳನ್ನು ನಿಮಗೆ ನೀಡಿದ್ದೆ. ಒಂದೊಮ್ಮೆ ಈ ಸಂಚಿಕೆಯನ್ನು ನೋಡಿಲ್ಲದೆ ಇದ್ದವರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ನೋಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ಸಂಚಿಕೆಯಲ್ಲಿ ವಿಶ್ವಾದ್ಯಂತ ಬೃಹತ್ ಅಣೆಕಟ್ಟುಗಳು ಅಭಿವೃದ್ಧಿಯ ಸಂಕೇತ ಅನ್ನಿಸ್ಕೊಂಡಿರುವಂಥ ದೊಡ್ಡ ನೀರಾವರಿ ಯೋಜನೆಗಳ ಅಪಾಯಗಳು ಏನೇನು ಅನ್ನೋದನ್ನು ಚರ್ಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ನಮ್ಮ ಅಭಿವೃದ್ಧಿಯ ಸಂಕೇತ ಅನಿಸ್ಕೊಂಡಿದ್ದರೂ ಇವುಗಳಿಂದ ಪರಿಸರ ಮತ್ತು ಭೂಮಿಗೆ ಆಗುವ ಅಪಾಯ ಮಾತ್ರ ಊಹೆಯನ್ನು ಮೀರಿತ್ತು. ಪ್ರಸ್ತುತ ಜಗತ್ತಿನಲ್ಲಿ ಇಂತಹ 40,000ಕ್ಕೂ ಅಧಿಕ ದೊಡ್ಡ ಅಣೆಕಟ್ಟುಗಳು ನದಿಗಳ ಸರಾಗ ಹರಿವನ್ನು ತಡೆ ಹಿಡಿದು ಭೀಮಗಾತ್ರದಲ್ಲಿ ತಲೆ ಎತ್ತಿ ನಿಂತಿವೆ. ಇವುಗಳ ಹಿನ್ನೀರು ಏನಿಲ್ಲ ಅಂತಂದರೂ ಸರಿ ಸುಮಾರು 4 ಲಕ್ಷ ಚದರ ಕಿಲೋಮೀಟರ್ಗಳಿಂತೂ ಹೆಚ್ಚು ಭೂಮಿಯನ್ನು ತನ್ನ ಒಡಲ ಒಳಗೆ ಮುಳುಗಿಸಿಕೊಂಡು ಬಿಟ್ಟಿದೆ. ಇಡೀ ಜೀವ ಸಂಕುಲವನ್ನೇ ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ. ಈ ಭೀಕರ ರಚನೆಗಳು ಉದ್ದೇಶಿತ ಲಾಭಗಳ ಜೊತೆಗೆ ಪರಿಸರ ಮತ್ತು ಮಾನವ ಸಮುದಾಯಗಳ ಮೇಲೆ ಬೀರುವಂಥ ದೀರ್ಘಾವಧಿಯ ವಿನಾಶಕಾರಿ ಪರಿಣಾಮಗಳನ್ನು ಅರಿತರೆ ನಿಜಕ್ಕೂ ನಿಮಗೆ ಭಯ ಹುಟ್ಟುತ್ತದೆ. ಬೃಹತ್ ಅಣೆಕಟ್ಟುಗಳು ಅಂತಂದರೆ ಸಹಜವಾಗಿ ಜೀವ ವೈವಿಧ್ಯದ ಮೇಲೆ ಅತ್ಯಂತ ಗಂಭೀರವಾದಂಥ ಪರಿಣಾಮವನ್ನು ಬೀರುವಂಥದ್ದು. ಮಾನವಿಕ ಜರ್ನಲ್ ಒಂದರಲ್ಲಿ ಪ್ರಕಟವಾದ ಅಧ್ಯಯನವೊಂದರ ಪ್ರಕಾರ ಈವರೆಗೆ ಜಗತ್ತಿನಲ್ಲಿ ನಿರ್ಮಿಸಲಾಗಿರುವಂಥ ಇಂಥ ನೀರಾವರಿ ಯೋಜನೆಗಳಿಂದಾಗಿ 90%ಕ್ಕಿಂತ ಹೆಚ್ಚು ನದಿ ಜಲಾನಯನ ಪ್ರದೇಶಗಳು ಇಂಥ ಪ್ರತಿಕೂಲವಾದಂಥ ಪರಿಣಾಮವನ್ನು ಅನುಭವಿಸ್ತಾ ಇದೆ. ಸ್ನೇಹಿತರೆ, ಒಂದೇ ಒಂದು ಉದಾಹರಣೆಯನ್ನು ನೋಡೋದಾದರೆ ಪರಾಗ್ವೆ ಮತ್ತು ಬ್ರೆಜಿಲ್ನ ಗಡಿಯಲ್ಲಿ ಕಟ್ಟಲಾಗಿರುವಂಥ ಇಟ್ಟೈವು ಅಣೆಕಟ್ಟು ಭಾಗದ 90% ಜೀವ ಸಂಕುಲ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಅಣೆಕಟ್ಟುಗಳು ನದಿಯ ಹರಿವನ್ನು ತಡೆಯುವುದರಿಂದಾಗಿ ಆ ನದಿಯಲ್ಲಿನ ಜಲಚರಗಳ ಸಂಚಲನೆ ಸಹ ಧಕ್ಕೆಗೆ ಸಹಜವಾಗಿ ಈಡಾಗುತ್ತವೆ, ತಡೆಗೆ ಒಳಪಡುತ್ತವೆ. ಮೀನುಗಳ ವಲಸೆ ನಿಲ್ಲುತ್ತೆ. ಇದು ಅವುಗಳ ಜೀವನ ಚಕ್ರದ ಮೇಲೆ ಖಂಡಿತವಾಗಿಯೂ ಪ್ರಭಾವವನ್ನು ಬೀರುತ್ತೆ. ಅಮೆರಿಕದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಅಣೆಕಟ್ಟುಗಳು ಇಂಥ ಹಲವು ಅಪರೂಪದ ಮೀನುಗಳ ಸಂತತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಅಂತ ಹೇಳಿದ್ರೆ ಇದರ ಭೀಕರತೆಯನ್ನು ನೀವು ಊಹಿಸಿಕೊಳ್ಬೋದು. ಇನ್ನು ಜಲಾನಯನ ನಿರ್ಮಾಣಕ್ಕಾಗಿ ಅಪರೂಪದ ಮತ್ತು ಮೌಲ್ಯಯುತವಾದಂಥ ಅರಣ್ಯ ಮುಳುಗಡೆ ಆಗೋದನ್ನಂತೂ ನಾವು ತಪ್ಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜಗತ್ತಿನ ಅತ್ಯಪರೂಪವಾದಂಥ ಅಮೆಜಾನ್ ಅರಣ್ಯ ಪ್ರದೇಶದಲ್ಲಿ ನಿರ್ಮಿಸಲಾದಂಥ ಬಾಲ್ಟಿನ ಜಲ ವಿದ್ಯುತ್ ಯೋಜನೆಯಲ್ಲಿ ವ್ಯಾಪಕವಾದಂಥ ಪ್ರಮಾಣದಲ್ಲಿ ಪ್ರಾಣಿ, ಪಕ್ಷಿ, ಸಸ್ಯ ಸಂಕುಲಗಳು ಇನ್ನಿಲ್ಲದಂತೆ ಕಳೆದು ಹೋಗಿದ್ದು ಇತಿಹಾಸದಲ್ಲಿ ನಾವು ಓದಿದ್ದೇವೆ. ಸರಿಸುಮಾರು 13,000 ಹೆಕ್ಟೇರ್ ಅರಣ್ಯ ಭೂಮಿ ಅಮೆಜಾನ್ ಪ್ರದೇಶದಲ್ಲಿ ನಾಶ ಆಗಿದೆ. ನಮ್ಮ ಸರ್ದಾರ್ ಸರೋವರ್ ಯೋಜನೆಯು ಸಹ ಇದರಿಂದ ಹೊರತಾಗಿಲ್ಲ. ಮೇಲ್ನೋಟಕ್ಕೆ ತಣ್ಣಗೆ ಮಲಗದಂತೆ ಇರುವಂಥ ಹಿನ್ನೀರ ರಾಶಿ ಹೊರಗೆ ಕಕ್ಕುವ ವಿಷವನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹೌದು, ಅಣೆಕಟ್ಟುಗಳು ಮೀಥೇನ್ ಅನಿಲದ ಅತ್ಯಂತ ದೊಡ್ಡದಂಥ ಮೂಲ. ಜಲಾಶಯಗಳಲ್ಲಿ ಮುಳುಗಡೆಯಾಗಿರುವಂಥ ಸಸ್ಯರಾಶಿ ಕೊಳೆಯುವಾಗ ಗರಿಷ್ಠ ಮಟ್ಟದ ಮೀಥೇನ್ ಅನಿಲವನ್ನು ಹೊರಹೊಮ್ಮಿಸುತ್ತೆ. ಇದು ಜಾಗತಿಕವಾಗಿ ಲೆಕ್ಕ ಹಾಕೋದಾದರೆ ಇದು ಒಟ್ಟಾರೆ ವಿಮಾನಗಳ
ಪ್ರಯಾಣದಿಂದ ಅಥವಾ ವಿಮಾನಗಳ ಹಾರಾಟದಿಂದ ಹೊರಸೂಸುವಂಥ ಮಾಲಿನ್ಯಕ್ಕಿಂತ ಹೆಚ್ಚು ಅಂತಂದರೆ ನೀವು ಇದರ ಭೀಕರತೆ ಎಷ್ಟಿರ್ಬೋದು ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ಸರಿಸುಮಾರು 4% ಹಸಿರುಮನೆ ಅನಿಲವನ್ನು ಈ ಅಣೆಕಟ್ಟುಗಳೇ ಹೊರಸೂಸ್ತಾ ಇವೆಯಂತೆ. ಚೀನಾ ಒಂದರಲ್ಲೇ ಇರುವಂಥ 97,435 ಸಣ್ಣ ಪುಟ್ಟದು ದೊಡ್ಡದು ಸೇರಿದಂತೆ ಒಟ್ಟು 97,435 ಜಲಾಶಯಗಳ ಒಟ್ಟು ಮೀಥೇನ್ ಹೊರಸೂಸುವಿಕೆ ಪ್ರಮಾಣ ಸರಿಸುಮಾರು 5,414 ಗಿಗಾ ಟನ್ಗಳಷ್ಟು. ಅಂದರೆ ಇದೀಗ ಅವೆಲ್ಲವನ್ನು ಮೀರಿಸುವ ಅಣೆಕಟ್ಟೆಯನ್ನು ಇದೆಲ್ಲಕ್ಕಿಂತ ದೊಡ್ಡದಾದಂಥ ಅಣೆಕಟ್ಟೆಯನ್ನು ಕಟ್ಟಲಿಕ್ಕೆ ಚೀನಾ ಮುಂದಾಗಿದೆ. ಹಾಗಾದರೆ ಮಾಲಿನ್ಯದ ಮೇಲೆ ಅದು ಕೊಡಬಹುದಂಥ ಕೊಡುಗೆ ಎಷ್ಟು ದೊಡ್ಡ ಪ್ರಮಾಣದ್ದು ಅನ್ನೋದನ್ನು ಊಹಿಸಿಕೊಳ್ಳಿ ಸ್ನೇಹಿತರೆ. ನದಿಗಳು ನೈಸರ್ಗಿಕವಾಗಿ ಸಾಗಿಸುವ ಕೆಸರು ಅಣೆಕಟ್ಟುಗಳ ಹಿಂದೆ ಸಂಗ್ರಹ ಆಗುತ್ತೆ. ಸಹಜವಾಗಿ ಇದು ಜಲಾಶಯದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ. UN ವಿಶ್ವವಿದ್ಯಾನಿಲಯದ ಅಧ್ಯಯನವೊಂದರ ಪ್ರಕಾರ 2050ರ ವೇಳೆಗೆ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಅಣೆಕಟ್ಟೆಗಳು ತಮ್ಮ ಸಂಗ್ರಹ ಸಾಮರ್ಥ್ಯವನ್ನು 26% ಈ ರೀತಿ ಹೂಳಿನಿಂದಾಗಿ ಕಳೆದುಕೊಳ್ಳುವಂಥ ಅಪಾಯ ಇದೆ, ಸಾಧ್ಯತೆ ಇದೆ ಅನ್ನತ್ತೆ. ನಮ್ಮ ತುಂಗಭದ್ರಾ ಡ್ಯಾಮನ್ನು ನೀವು ಗಮನಿಸಿದರೆ ಇದು ಅರ್ಥ ಆಗುತ್ತೆ ನಿಮಗೆ. ಇದು ಸುಮಾರು 1.65 ಟ್ರಿಲಿಯನ್ ಘನ ಮೀಟರ್ನಷ್ಟು ನೀರಿನ ಸಂಗ್ರಹ ಸಾಮರ್ಥ್ಯಕ್ಕೆ ಸಮಾನವಾದಂಥದ್ದು. ಅಂದರೆ 26% ಅಂತಂದರೆ ಎಷ್ಟು ಅಂತ ನಾನು ಊಹಿಸಬೇಕು ಅಂತಂದರೆ ನಮ್ಮ ಆಲಮಟ್ಟಿ ಅಣೆಕಟ್ಟೆಯ ಸರಿಸುಮಾರು 900 ಅಣೆಕಟ್ಟುಗಳು ಒಂದರಿಂದ ಹಾಕಿದರೆ ಎಷ್ಟಾಗ್ಬೋದು ಅಷ್ಟು ಪ್ರಮಾಣದ ಒಂದು ನೀರಿನ ಸಂಗ್ರಹವನ್ನು ಇದು ಕಸಿದುಕೊಳ್ಳುತ್ತೆ ಈ ಹೂಳು. ಇಷ್ಟಕ್ಕೆ ಅಣೆಕಟ್ಟೆಗಳ ಕಾರ್ಕೋಟಕ ಕೊಡುಗೆ ನಿಲ್ಲೋದಿಲ್ಲ ಸ್ನೇಹಿತರೆ. ಡ್ಯಾಮ್ಗಳು ತಮ್ಮ ಸುತ್ತಮುತ್ತ ನಡೆಯುವಂಥ ಕೃಷಿ ಮತ್ತು ಉದ್ಯಮಗಳ ರಾಸಾಯನಿಕಗಳನ್ನು, ವಿಷಕಾರಿ ಗೊಬ್ಬರಗಳನ್ನು, ರಸಗೊಬ್ಬರಗಳನ್ನು, ಕೀಟನಾಶಕಗಳನ್ನು ಮಾತ್ರ ಅಲ್ಲ, ಕೊಳಚೆ ನೀರಿನ ಎಲ್ಲವನ್ನು ತಂದುಕೊಂಡು ದೊಡ್ಡ ಅತಿ ವಿಷದ ಕಾರ್ಕೋಟಕದ ಅತಿ ದೊಡ್ಡ ಸಂಗ್ರಹಾಗಾರವಾಗಿ ಪರಿವರ್ತಿತ ಆಗತ್ತೆ. ಹೀಗಾಗಿ ಸುತ್ತಲಿನ ಇಡೀ ಪರಿಸರದಲ್ಲಿ ಇಂಥ ವಿಷಕಾರಿ ರಾಸಾಯನಿಕಗಳು ಪಸರಿಸಿಕೊಂಡು ವಾತಾವರಣವನ್ನು ಅಸಹನೀಯವಾಗಿಸಿಬಿಡುತ್ತೆ ಸ್ನೇಹಿತರೆ. ಇನ್ನು ಹಿನ್ನೀರಿನಲ್ಲಿ ಬೆಳೆಯುವಂಥ ಪಾಚಿ ವಾತಾವರಣದಲ್ಲಿರುವಂಥ ಎಲ್ಲ ಆಮ್ಲಜನಕವನ್ನು ಹೀರಿ ಆಕ್ರಮಣವನ್ನು ನಡೆಸುತ್ತೆ. ಹೀಗಾಗಿ ಸುತ್ತಲೂ ಆಮ್ಲಜನಕದ ಕೊರತೆ ಒಂದು ಕಡೆ, ಇನ್ನೊಂದು ಕಡೆ ವಿಷದ ಅನಿಲಗಳ ಪಸರಿಸುವಿಕೆ ಇನ್ನೊಂದು ಕಡೆಯಾಗಿ ಮನುಷ್ಯ ಮಾತ್ರ ಅಲ್ಲ, ಜೀವಿಗಳೇ ಬದುಕಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸನ್ನಿವೇಶ ವಾತಾವರಣ ನಿರ್ಮಾಣ ಆಗುತ್ತೆ. ಮೇಲ್ನೋಟಕ್ಕೆ ಹೀಗೆಲ್ಲ ಹೇಳಿದ್ರೆ ಬಹುಶಃ ಹೆದರಿಸ್ತಾ ಇದ್ದಾರೆ ಅಂತ ಅನಿಸ್ಬೋದು, ಅಥವಾ ಅಭಿವೃದ್ಧಿ ವಿರೋಧಿ ಅಂತ ನಮ್ಮನ್ನು ಕರಿಬೋದು. ನಿಜವಾಗಿ ಈ ಬೃಹತ್ ನೀರಾವರಿ ಯೋಜನೆಗಳು, ದೊಡ್ಡ ದೊಡ್ಡ ಅಣೆಕಟ್ಟುಗಳು ಅಥವಾ ಸೋಕಾಡ್ ಅಭಿವೃದ್ಧಿ ನಮ್ಮ ಮೇಲೆ ಮಾಡ್ತಾ ಇರುವಂಥ ಸವಾರಿ ಇದೆಯಲ್ಲ, ಇದು ಅತ್ಯಂತ ಭಯಂಕರವಾದಂಥದ್ದು. ಒಂದು ಭೂಕಂಪ ಅಥವಾ ಒಂದು ಸುನಾಮಿ ಅಥವಾ ಒಂದು ಬಹಳ ದೊಡ್ಡ ನೈಸರ್ಗಿಕ ವಿಕೋಪಕ್ಕಿಂತ ದೊಡ್ಡದಂಥ ಹಾನಿ ಇಂಥ ಅಣೆಕಟ್ಟುಗಳು, ನೀರಾವರಿ ಯೋಜನೆಗಳು ಉಂಟು ಮಾಡ್ತಾ ಇವೆ ಅನ್ನೋದನ್ನು ನಾವು ಗಮನಿಸಬೇಕು. ಇದು ಮೀನು ಮತ್ತು ಇತರ ಜಲಚರ ಜೀವಿಗಳು ಅಥವಾ ಸುತ್ತಮುತ್ತಲಿನ ಜೀವಿಗಳು ಮಾತ್ರ ಅಲ್ಲ, ದೀರ್ಘಾವಧಿಯಲ್ಲಿ ಭೂಮಿಯ ಮೇಲಿನ ಮಾನವ ಸೇರಿದಂತೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕಂಟಕ ಆಗದೆ ಇರೋದಿಲ್ಲ. ಇದೆಲ್ಲದರಿಂದ ಹೊರತಾಗಿ ಬೃಹತ್ ಅಣೆಕಟ್ಟುಗಳು ಭೂಮಿಯ ಮೇಲೆ ಬೀರುವಂಥ ಒತ್ತಡದ ಅಪಾಯವನ್ನು ನೀವು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯ ಆಗೋದಿಲ್ಲ. ಚೀನಾ ಇದೀಗ ಕಟ್ಟಲಿಕ್ಕೆ ಹೊರಟಿರುವಂಥ ಅಣೆಕಟ್ಟು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಅಲ್ಲಾಡುವ ಭೂಫಲಕದ ಮೇಲೆ ಇದೆ. ಮತ್ತು ನದಿಯ ಕೆಳಭಾಗದ ಭೂಫಲಕಗಳನ್ನು ಇದು ಇನ್ನಷ್ಟು ಒಲ್ಲಾಡಿಸುತ್ತೆ. ಯಾಕೆಂದರೆ ದೊಡ್ಡ ದೊಡ್ಡ ಅಣೆಕಟ್ಟೆಗಳು ಸಹಜವಾಗಿ ಭೂಫಲಕಗಳ ಮೇಲೆ, ಅಲ್ಲಿ ಸಂಗ್ರಹವಾಗುವಂಥ ನೀರು ಭೂಫಲಕಗಳ ಮೇಲೆ ಸಹಜವಾಗಿ ಹೆಚ್ಚಿನ ಒತ್ತಡವನ್ನು ಬೀರುತ್ತೆ. ಇದರಿಂದಾಗಿ ಭೂಕಂಪದ ಅಪಾಯಗಳು ಹೆಚ್ಚಿದೆ. ಭೂವಿಜ್ಞಾನಿಗಳ ಪ್ರಕಾರ ಇದು ಸೃಷ್ಟಿಸಬಹುದಾದಂಥ ಭೂಕಂಪಗಳನ್ನು ನೆನೆದರೆ ಎದೆ ನಡುಗುತ್ತೆ ಅಂತ ಹೇಳ್ತಾರೆ. 92 ಮೀಟರ್ಗಿಂತ ಹೆಚ್ಚು ಆಳ ಇರುವಂಥ ಯಾವುದೇ ಜಲಾಶಯಗಳಲ್ಲಿ ಭೂಕಂಪನದ ಸಾಧ್ಯತೆ ಸುಮಾರು 14% ಹೆಚ್ಚು. 1967ರಲ್ಲಿ ಪಶ್ಚಿಮ ಭಾರತದ ಕೊಯ್ನಾ ಅಣೆಕಟ್ಟಿನ ಭಾಗದಲ್ಲಿ ಸಂಭವಿಸಿದಂಥ ಒಂದು ಭೂಕಂಪ 6.5 ರಿಕ್ಟರ್ ಮಾಪಕದಲ್ಲಿ ಅದು ದಾಖಲಾಗಿತ್ತು. ಆ ಭೂಕಂಪನದಿಂದಾಗಿ 180 ಜನ ಜೀವ ತೆತ್ತಿದ್ರು. ಇದು ಕೇವಲ ಜಲಾಶಯದಿಂದಲೇ ಉಂಟಾಗಿರುವಂಥ ಅವಘಡ. ಇತಿಹಾಸದ ಘೋರ ದುರಂತಗಳಲ್ಲಿ ಇದು ಅತ್ಯಂತ ಪ್ರಮುಖ ಅಂತ ಅನ್ನಿಸ್ಕೊಳ್ಳುತ್ತೆ. ಇಂದಿಗೂ ಕೊಯ್ನಾ ಭಾಗ ಭೂಕಂಪದ ಅಪಾಯದಲ್ಲೇ ಇದೆ. ಅದರ ರಿಫ್ಲೆಕ್ಷನ್, ಅದರ ಪ್ರತಿಫಲ ನಮ್ಮ ಗುಲ್ಬರ್ಗ, ಬೀದರ್ ಆ ಭಾಗದಲ್ಲಿ ಆಗಾಗ ಆಗ್ತಾ ಇರುತ್ತೆ. ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಅಣೆಕಟ್ಟು ಅಪಘಾತ ಎನ್ನುವಂಥ ಕುಖ್ಯಾತಿ 1975ರಲ್ಲಿ ಚೀನಾದ ಹೆನಾನ್ ಪ್ರಾಂತ್ಯದಲ್ಲಿ ಸಂಭವಿಸಿದ್ದು. ಚೀನಾದಲ್ಲೇ ಇದು ಅತಿ
ದೊಡ್ಡ ದುರಂತ, ಇದು ಜಗತ್ತಿನ ಅತಿ ದೊಡ್ಡ ದುರಂತ ಅಂತಲೂ ದಾಖಲಾಯಿತು. ಈಗ ಮತ್ತೆ ಅತಿ ದೊಡ್ಡ ಅಣೆಕಟ್ಟನ್ನು ಚೀನಾವೇ ನಿರ್ಮಿಸಲಿಕ್ಕೆ ಹೊರಟಿದೆ. ಟೈಫೂನ್ನಿನ ಎಫೆಕ್ಟ್ನಿಂದಾಗಿ ಬಾನ್ಕಿಯೋ ಅಣೆಕಟ್ಟು ಮತ್ತು ಇತರ 61 ಅಣೆಕಟ್ಟುಗಳು ಕುಸಿದು ಹೋಗ್ತವೆ. ಇದರಿಂದ 26,000 ಜನರಿಂದ ಹಿಡಿದು 2,40,000 ಜನರವರೆಗೆ ಮೃತರು, ಸಾವಿನ ಸಂಖ್ಯೆ ಏರಿತ್ತು ಅನ್ನುತ್ತೆ ಇತಿಹಾಸ. ಸುಮಾರು 2,000 ಚದರ ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದ ಜನ ಈ ಅವಘಡದಿಂದ ಹಾನಿಗೀಡಾದರು ಮತ್ತು ಪ್ರದೇಶದ ಸುತ್ತಮುತ್ತಲಿನ ನಿರ್ಮಾಣಗಳು ಹಾಳಾದವು. 10.15 ಮಿಲಿಯನ್ ಜನ ಇದರಿಂದಾಗಿ ಸಂತ್ರಸ್ತರಾಗ್ತಾರೆ. ಇದರ ನಂತರದ ಇನ್ನೊಂದು ಉದಾಹರಣೆ ಹೇಳೋದಾದರೆ, ಬ್ರೆಜಿಲ್ನಲ್ಲಿ 2019ರಲ್ಲಿ ಸಂಭವಿಸಿದಂಥ ಬ್ರುಮಾಡಿನೋ ಅಣೆಕಟ್ಟು ಕುಸಿತದಿಂದಾಗಿ 270 ಜನ ಪ್ರಾಣ ಕಳ್ಕೊತಾರೆ. 1.2 ಮಿಲಿಯನ್ ಘನ ಮೀಟರ್ ವಿಷಕಾರಿ ಕೆಸರು ಸುತ್ತಲಿನ ಭೂ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುತ್ತೆ ಈ ಅಣೆಕಟ್ಟು ಕುಸಿತದಿಂದಾಗಿ. ಇತಿಹಾಸದ ಪುಟವನ್ನು ಮತ್ತೊಮ್ಮೆ ತಿರುವಿ ಹಾಕೋದಾದರೆ 2000ರಿಂದ 2009 ನಡುವೆ ಜಗತ್ತಿನಲ್ಲಿ ಏನಿಲ್ಲ ಅಂತಂದರೂ ಸರಿ ಸುಮಾರು 200ಕ್ಕೂ ಹೆಚ್ಚು ಸಣ್ಣ ದೊಡ್ಡ ಅಣೆಕಟ್ಟುಗಳು ಬೇರೆ ಬೇರೆ ಸ್ವರೂಪದ ಅವಘಡಗಳನ್ನು ಸೃಷ್ಟಿಸಿವೆ. ಈವರೆಗೆ ಜಗತ್ತಿನಲ್ಲಿ ನಾನಾ ಅಣೆಕಟ್ಟು ಯೋಜನೆಗಳಿಂದಾಗಿ ಅಂದಾಜು 80 ಮಿಲಿಯನ್ ಜನರು ಮನೆ ಮಠ ಕಳೆದುಕೊಂಡಿದ್ದಾರಂತೆ. ನಮ್ಮ ಭಾರತದಲ್ಲೇ 1947ರಿಂದ ಈಚೆಗೆ ಸುಮಾರು 4,300 ಜನರು ಈ ಅಣೆಕಟ್ಟು ಯೋಜನೆಗಾಗಿ ಒಕ್ಕಲೆಬ್ಬಿಸಿಕೊಂಡು ಬೇರೆ ಕಡೆ ಸ್ಥಳಾಂತರ ಆಗಿದ್ದಾರೆ. ಹಿರಾಕುಡ್ ಅಣೆಕಟ್ಟು ಒಂದರಲ್ಲೇ ಸರಿ ಸುಮಾರು 1.5 ಲಕ್ಷ ಜನರನ್ನು ಬೀದಿಗೆ ತಳ್ಳಲಾಗಿತ್ತು. ಬೃಹತ್ ನೀರಾವರಿ ಯೋಜನೆಗಳು ಸಮುದಾಯವನ್ನು ವಿಭಜಿಸುತ್ತವೆ ಮತ್ತು ಜನರನ್ನು ಸಾಂಪ್ರದಾಯಿಕ ಮತ್ತು ಪಾರಂಪರಿಕವಾದಂಥ ವಾಸಸ್ಥಳದಿಂದ ಒಕ್ಕಲೆಬ್ಬಿಸಿ ಅನಾಥರನ್ನಾಗಿ ಮಾಡ್ತವೆ. ಪರಿಣಾಮ ಜನರನ್ನು ಬಡತನ, ನಿರುದ್ಯೋಗ ಇತ್ಯಾದಿಗಳಿಗೆ ದೂಡಲಾಗ್ತದೆ. ಕೃಷಿ ಭೂಮಿ ಕಳೆದುಕೊಳ್ಳುವಂಥ ಗ್ರಾಮೀಣ ಜನತೆ ನಿರುದ್ಯೋಗ, ಹಸಿವು, ಅನಾರೋಗ್ಯಕ್ಕೆ ತುತ್ತಾಗಿ ಒಂದಿಡೀ ತಲೆಮಾರು ಮತ್ತು ಸಮುದಾಯ ನಷ್ಟದ ಹಾದಿಯನ್ನು ಹಿಡಿಯುತ್ತೆ. ದೊಡ್ಡ ಅಣೆಕಟ್ಟುಗಳು ಅತಿ ಕಡಿಮೆ ವೆಚ್ಚದ ವಿದ್ಯುತ್ ಉತ್ಪಾದನೆಯ ಮಾರ್ಗ ಅನ್ನೋದರಲ್ಲಿ ಅನುಮಾನ ಇಲ್ಲ ಸ್ನೇಹಿತರೆ. ಇದಕ್ಕೆ ಬದಲಾಗಿ ಸಣ್ಣ ಸಣ್ಣ ಪ್ರಮಾಣದ ಜಲವಿದ್ಯುತ್ ಯೋಜನೆಗಳು ಪರಿಸರ ಸ್ನೇಹಿ ಪರ್ಯಾಯ ಅನ್ನಿಸ್ಕೊಳ್ಳುತ್ತೆ. ಮೈಕ್ರೋ ಹೈಡ್ರೋ ಅಂದರೆ 100 ಕಿಲೋವ್ಯಾಟ್ಗಿಂತ ಕಡಿಮೆ ಮತ್ತು ಪಿಕೋ ಹೈಡ್ರೋ ಅಂದರೆ 5 ಕಿಲೋವ್ಯಾಟ್ಗಿಂತ ಕಡಿಮೆ ವಿದ್ಯುತ್ತನ್ನು ಉತ್ಪಾದಿಸುವಂಥ ಯೋಜನೆಗಳು ಯಾವುದೇ ಅಣೆಕಟ್ಟಿನ ಅವಶ್ಯಕತೆ ಇಲ್ಲ. ನದಿಯ ನೈಸರ್ಗಿಕ ಹರಿವಿನಿಂದಲೇ ಇಂಥದರಲ್ಲಿ ಶಕ್ತಿಯನ್ನು ಉತ್ಪಾದಿಸಬಹುದು. ಇನ್ನು ನೀರಾವರಿ ವಿಚಾರಕ್ಕೆ ಬಂದರೆ ನಮ್ಮ ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆಗಳು, ಕೆರೆ, ಕಟ್ಟೆಗಳು, ಬೇರೆ ಬೇರೆ ರೀತಿಯ ಹಲವು ಪಾರಂಪರಿಕ ಜಲ ಸಂರಕ್ಷಣಾ ನಿರ್ಮಿತಿಗಳು ಇವೆ. ಇದನ್ನು ಅಭಿವೃದ್ಧಿ ಮಾಡಿ ಇದಕ್ಕಿಂತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅಂದರೆ ದೊಡ್ಡ ನೀರಾವರಿ ಯೋಜನೆಗಳಿಗಿಂತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬಹುದೊಡ್ಡ ಲಾಭವನ್ನು ತೆಗೆದುಕೊಳ್ಳಬಹುದು. ಇದರ ಬಗ್ಗೆ ನಮಗೆ ಯೋಚನೆಯೇ ಬರ್ತಾ ಇಲ್ಲ. ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ವಿಶೇಷ ಅಂತಂದರೆ ಪರಿಸರಕ್ಕೂ ಇಂಥ ಯೋಜನೆಗಳಿಂದ ಯಾವುದೇ ಧಕ್ಕ ಇರಲಿಲ್ಲ. ಆದರೆ ದುರಂತ ಅಂತಂದರೆ ಅಭಿವೃದ್ಧಿಯ ಮಾನದಂಡ ಮತ್ತು ಪ್ರತಿಷ್ಠೆಯ ಕಾರಣಕ್ಕಾಗಿ ನಮ್ಮನ್ನು ಆಳುವವರ ಆದ್ಯತೆ ಬೃಹತ್ ಯೋಜನೆಗಳಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಜನಸಂಖ್ಯೆಯ ಬೆಳವಣಿಗೆಗೆ ಅಗತ್ಯ ವಿದ್ಯುತ್ ಉತ್ಪಾದನೆಗಾಗಿ ಪರಿಸರ ಸ್ನೇಹಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳು ಬೇಕಷ್ಟಿವೆ. ಇದನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ನಮ್ಮ ಸರ್ಕಾರಗಳು ಪ್ರೋತ್ಸಾಹಿಸ್ತಾನೆ ಇಲ್ಲ ಅಥವಾ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಅಥವಾ ಜನರನ್ನು ಈ ನಿಟ್ಟಿನಲ್ಲಿ ಪ್ರೇರೇಪಿಸುವಂಥ ಕೆಲಸ ವ್ಯಾಪಕವಾಗಿ ಆಗ್ತಾ ಇಲ್ಲ. ಪರಿಸರಕ್ಕೆ ಕಡಿಮೆ ಹಾನಿ ಮಾಡುವ ಬದಲಿ ಶಕ್ತಿ ಮೂಲಗಳತ್ತ ನಮ್ಮ ಸೋಕಾಲ್ಡ್ ನಾಯಕರೆನಿಸಿಕೊಂಡಿರುವವರ ಗಮನ ಹೋಗ್ತಾನೇ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ತ್ಯಾಜ್ಯ ಉತ್ಪನ್ನಗಳಿಂದ ವಿದ್ಯುತ್ ಉತ್ಪಾದಿಸುವಂಥ ಬಯೋಮಾಸ್ ಗ್ಯಾಸಿಫೈಯರ್ಗಳು ಮತ್ತು ಸುಸ್ಥಿರವಾದಂಥ ನೀರು ನಿರ್ವಹಣೆ ವಿಧಾನದ ಆಕ್ಸಿಫರ್ ರೀಚಾರ್ಜ್ಗಳು ಸ್ಥಳೀಯ ವಿದ್ಯುತ್ ಹಾಗೂ ನೀರಾವರಿಯ ಅಗತ್ಯವನ್ನು ಖಂಡಿತವಾಗಿಯೂ ಪೂರೈಸುತ್ತೆ ಸ್ನೇಹಿತರೆ. ಇಂಥದಕ್ಕೆ ಸಮುದಾಯದ ಒಗ್ಗಟ್ಟು ಮತ್ತು ಪ್ರೇರಣೆ ಅಗತ್ಯ. ಆ ನಿಟ್ಟಿನಲ್ಲಿ ದೂರದೃಷ್ಟಿಯ ನಾಯಕರ ಕೊರತೆ ಆಧುನಿಕ ಕಾಲಘಟ್ಟದಲ್ಲಿ ನಮ್ಮನ್ನು ಕಾಡ್ತಾ ಇದೆ ಅಂದೇ ವಿಧಿ ಇಲ್ಲ. ಇನ್ನು ಮಳೆ ನೀರು ಸಂಗ್ರಹ ಹಾಗೂ ವಿಕೇಂದ್ರೀಕೃತ ನೀರಿನ ಪೂರೈಕೆ ವ್ಯವಸ್ಥೆಗಳು, ಮಳೆ ನೀರು ಇಂಗಿಸುವ ನಿರ್ಮಾಣಗಳು ಯಾವತ್ತೂ ಪರಿಸರ ಮತ್ತು ಭೂಮಿಗೆ ಆಗುವ ಅಪಾಯವನ್ನು ಅಥವಾ ಅಂಥ ಅಪಾಯಗಳಿಂದ ಪಾರು ಮಾಡುವಂಥದ್ದು. ಆದಾಗ್ಯೂ ಅದ್ಯಾಕೋ ಸ್ವಾತಂತ್ರ್ಯ ನಂತರದ ಎಲ್ಲ ಆಡಳಿತಗಳಿಗೂ ಬೃಹತ್ ನೀರಾವರಿ ಯೋಜನೆಗಳೇ ಆಪ್ಯಾಯಮಾನವಾಗಿ ಕಂಡಿವೆ. ಸುಸ್ಥಿರವಾದಂಥ ಅಭಿವೃದ್ಧಿ ಗಣನೆಗೆ ಬರೋದೇ ಇಲ್ಲ. ಸುಸ್ಥಿರ ಅಭಿವೃದ್ಧಿಯ ಅನೇಕ ಪರ್ಯಾಯ ಮಾರ್ಗಗಳು ನಮಗೆ ಲಭ್ಯ ಇದ್ದರೂ ಅವು ನಮ್ಮ ಗಮನಕ್ಕೆ ಅಥವಾ ಗಣನೆಗೆ ಬರ್ತಾ ಇಲ್ಲ. ಅಧಿಕಾರಶಾಹಿಗಳಿಗೂ ಸಹ ನಮ್ಮ ರಾಜಕೀಯ ನಾಯಕರನ್ನು ಈ ನಿಟ್ಟಿನಲ್ಲಿ ಪ್ರೇರೇಪಿಸುವ, ಸಲಹೆ ನೀಡುವ ಕೆಲಸವನ್ನು ಮಾಡದೇ ಇರುವಂಥದ್ದು ದುರಂತವೇ ಸರಿ.
ಸ್ನೇಹಿತರೆ, ಭವಿಷ್ಯದ ಅಭಿವೃದ್ಧಿ ಯೋಜನೆಗಳಲ್ಲಿ ಈ ಪರ್ಯಾಯಗಳನ್ನು ಪರಿಗಣಿಸೋದು ಮತ್ತು ಪರಿಸರ ಮತ್ತು ಮಾನವ ಸಮುದಾಯಗಳಿಗೆ ಕಡಿಮೆ ಹಾನಿ ಮಾಡುವಂಥ ವಿಧಾನಗಳನ್ನು ಅಳವಡಿಸುವುದು ಅತ್ಯಂತ ಅಗತ್ಯ. ನೆನಪಿಟ್ಕೊಳ್ಳಿ. ಅದಿಲ್ಲದೆ ಇದ್ದರೆ ನಮ್ಮ ಭವಿಷ್ಯದ ಪೀಳಿಗೆಗೆ ಅನಾರೋಗ್ಯಕರವಾದಂಥ ಪರಿಸರವನ್ನು, ಅನಾರೋಗ್ಯಕರವಾದಂಥ ಭೂಮಿಯನ್ನು ನಾವು ಬಿಟ್ಟು ಹೋಗಬೇಕಾಗುತ್ತದೆ. ಆರೋಗ್ಯಕರವಾದಂಥ ಪರಿಸರ ಮತ್ತು ಆರೋಗ್ಯಕರದ ಭೂಮಿ ನಮ್ಮ ನೆಕ್ಸ್ಟ್ ತಲೆಮಾರಿಗೆ ನಮ್ಮಿಂದ ಕೊಡುಗೆಯಾಗಿ ಬಳುವಳಿಯಾಗಿ ಸಿಗೋದೇ ಇಲ್ಲ. ನಮಸ್ಕಾರ.